ಇವರ ಮತ್ತೊಂದು ವಿಶೇಷತೆ ಏನು ಅಂದರೆ, ಇವರು ಕನಕಪುರದಲ್ಲಿ ಹುಟ್ಟಿ ಬೆಳೀತಾರೆ. ಇವರು ಆಗಾಗ ನಮ್ಮ ಗುರು ಕಿರಣ್ ಅವ್ರ ಬಳಿ ಹೋಗ್ತಾ ಇದ್ರು. ಏನಕ್ಕಪ್ಪ ಅಂದರೆ, ಅವರು ಸಾಹಿತ್ಯವನ್ನು ಬರಿತಾ ಇದ್ರಲ್ಲ, ಆ ಸಾಹಿತ್ಯವನ್ನು ತೋರಿಸ್ಬೇಕು ಅಂತ ಹೇಳಿ ಅವ್ರು ಹೋಗ್ತಾ ಇದ್ರು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ, ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಹಾಗೂ ಹಲವಾರು ಸಾಧಕರ ಒಂದು ವಿಶೇಷ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಾಹಿತ್ಯ, ಸಂಗೀತ ಹಾಗೂ ಸಿನಿಮಾ ಕ್ಷೇತ್ರದ ಹಲವಾರು ವಿಷಯಗಳನ್ನು ಒಂದೇ ಕಾರ್ಯಕ್ರಮದಲ್ಲಿ ನಾವು ಪರಿಚಯಿಸಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ. ನಿಮಗೆ ನಾವು ಸಾಹಿತ್ಯ ಲೋಕದ ದಿಗ್ಗಜರು ಅಂದ ತಕ್ಷಣ ಅಲ್ಲಿ ಸಾಹಿತಿಗಳು, ಹಾಗೆ ರಂಗಭೂಮಿ ಕಲಾವಿದರು, ಹಾಗೆ ಕೆಲವು ಸಿನಿಮಾ ಪ್ರಿಯರು ಕೂಡ ಅಲ್ಲಿ ಬರ್ತಾರೆ. ಏನಪ್ಪ ಏನು ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರ? ಹೌದು ಸ್ನೇಹಿತರೆ, ನಮ್ಗೆ ಯಾರಿಗೂ ಕೂಡ ಆ ವಿಷಯಗಳು ಗೊತ್ತಿರೋದಿಲ್ಲ. ಯಾಕಂದರೆ ನಾವು ಅಷ್ಟೊಂದು ತಿಳ್ಕೊಳ್ಳೋದಕ್ಕೆ ಹೋಗಿರೋದಿಲ್ಲ. ಒಂದು ಸಿನಿಮಾ ಹಿಟ್ಟಾಗಬೇಕು ಅಂದರೆ ಹೀರೋ ಮಾತ್ರ ಒಳ್ಳೆ ಲುಕ್ಕಲ್ಲಿ ಒಳ್ಳೆ ಡೈಲಾಗ್ ಹೇಳಿದ್ರೆ ಮಾತ್ರ ಸಿನಿಮಾ ಹಿಟ್ಟಾಗುತ್ತೆ ಅಂತ ಕೆಲವರು ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾವುದೇ ಹೀರೋನಾಗಲಿ ಯಾರನ್ನೂ ಕೂಡ ಬ್ಲೇಮ್ ಮಾಡ್ತಾ ಇಲ್ಲ. ಸಿನಿಮಾದ ಹಿಂದೆ ಹಲವಾರು ಜನ ಕೆಲಸ ಮಾಡ್ತಾರೆ. ಒಂದು ಸಿನಿಮಾ ಅಂದ ತಕ್ಷಣ ಅದಕ್ಕೂ ಸಾಹಿತ್ಯ ಬೇಕಲ್ವಾ? ಆ ಸಾಹಿತ್ಯ ಬರಬೇಕು ಅಂದರೆ ನಮ್ಮ ಕವಿಗಳು ಹುಟ್ಕೋಬೇಕು. ಹಾಗಾದರೆ ಇವತ್ತು ನಾವು ಯಾರನ್ನು ಪರಿಚಯ ಮಾಡ್ಕೊಳ್ತಾ ಇದ್ದೀವಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ನಿಮಗೆ ತುಂಬ ಕುತೂಹಲ ಬಂದಿರ್ಬೋದು. ಹೌದು ಸ್ನೇಹಿತರೆ, ಇವತ್ತು ನಾವು ಪರಿಚಯ ಮಾಡ್ಕೊಳ್ತಾ ಇರೋದು ಹೃದಯ ಶಿವ ಅವ್ರನ್ನ. ಹೃದಯ ಶಿವನ ಇವರು ಯಾರು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೆ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ಕೇಳಿ, ಆಗ ನಿಮಗೆಲ್ಲ ಅರ್ಥ ಆಗುತ್ತೆ. ಕಣ್ಮನ ತಣಿಸುವ ರಮ್ಯ ತಾಣಗಳು, ಸಂಗೀತ, ಸಾಹಿತ್ಯ ಇವೆಲ್ಲವನ್ನು ಒಳಗೊಂಡ ಚಿತ್ರ ಅಂದರೆ ಅದು ಮುಂಗಾರು ಮಳೆ. ಇದನ್ನ ಹೇಗೆ ತಾನೇ ಮರೆಯೋದಕ್ಕೆ ಸಾಧ್ಯ ಅಲ್ವಾ ಸ್ನೇಹಿತರೆ? ಈ ಮುಂಗಾರು ಮಳೆ ಅಂತಕ್ಕಂತಹ ಚಿತ್ರ ಹೇಗೆ ನಿರ್ಮಾಣ ಆಯಿತು ಅಂತ ನಾವು ತಿಳ್ಕೊಳ್ತಾ ಇಲ್ಲ. ಇದಕ್ಕೆ ಸಾಹಿತ್ಯ ಎಲ್ಲ ಹೇಗೆ ಬಂತು ಅಂತಲೂ ನಾವು ತಿಳ್ಕೊಳ್ತಾ ಇಲ್ಲ. ಈ ಚಿತ್ರವನ್ನು ನೋಡಿದವರೆಲ್ಲ ಹಾಡುಗಳಿಗೆ ತುಂಬ
ಫಿದಾ ಆಗಿರ್ತಾರೆ ಅಲ್ವಾ ಸ್ನೇಹಿತರೆ. ಅಂತಹ ಮಹಾನ್ ವ್ಯಕ್ತಿ ನಮ್ಮ ಹೃದಯ ಶಿವ ಅವರು. ಹೃದಯ ಶಿವ ಅವರ ಕೈಚಳಕದಿಂದ ಇವೆಲ್ಲ ಸಾಧ್ಯ ಆಗಿದೆ. ಸಾಹಿತ್ಯ ರಚನೆಯಲ್ಲಿ ಜಯಂತ್ ಕಾಯ್ಕಿಣಿಯವರು ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಆದರೆ ಮುಂಗಾರು ಮಳೆ ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ಅದರ ಹಿಂದೆ ಇದ್ದಂತಹ ಕವಿ ಅಂದರೆ ನಮ್ಮ ಹೃದಯ ಶಿವ ಅವರು. ಇವ ಜೋಡಿಗಳಿಗೆ, ಇವ ಪ್ರೇಮಿಗಳಿಗೆ ನಮ್ಮ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವು ಬಹಳ ಹೋಲಿಕೆ ಆಗ್ತಾ ಇತ್ತು. ಅದು ಒಂದು ಕಡೆ ಆದರೆ, ಆಗ ತಾನೇ ಇವ ಸಾಹಿತಿಯಾಗಿ ಪಾದಾರ್ಪಣೆ ಮಾಡಿದ್ದ ನಮ್ಮ ಹೃದಯ ಶಿವ ಅವರು ಇವನು ಗೆಳೆಯನಲ್ಲ ಅನ್ನುವಂತಹ ಹಾಡಿನ ಮೂಲಕ ಪ್ರತಿಯೊಬ್ಬ ಹೆಣ್ಣಿನ ಹೃದಯವನ್ನು ಗೆದ್ದಂತಹ ಮಹಾನ್ ವ್ಯಕ್ತಿಯಾಗಿ ನಮ್ಮ ಹೃದಯ ಶಿವ ಅವರು ಗುರುತಿಸಿಕೊಂಡಿದ್ರು. ನಿಜ ವಿಷಯ ಏನು ಗೊತ್ತಾ ಸ್ನೇಹಿತರೆ, ನಿಜ ಹೇಳಬೇಕು ಅಂದರೆ ಹೃದಯ ಶಿವ ಅವರಿಗೆ ಈ ಮುಂಗಾರು ಮಳೆ ಅನ್ನೋದು ಜಸ್ಟ್ 4ನೇ ಚಿತ್ರ. ಹೌದು ಸ್ನೇಹಿತರೆ, 4ನೇ ಸಿನಿಮಾದಲ್ಲಿಯೇ ನಮ್ಮ ಹೃದಯ ಶಿವ ಅವರು ಎಲ್ಲರ ಮನಸ್ಸನ್ನು ಗೆದ್ದಾಗಿತ್ತು. ವಿಶೇಷವಾಗಿ ಜಾನಪದ ರಂಗದಲ್ಲಿ ಬೆಳೆದು ಬಂದಂತಹ ನಮ್ಮ ಹೃದಯ ಶಿವ ಅವರು ತಮ್ಮದೇ ಆದಂತಹ ವಿಶೇಷ ಸಾಹಿತ್ಯದ ಮೂಲಕ ಜನರ ಮನಸ್ಸನ್ನು ಗೆದ್ದದ್ದು ವಿಶೇಷ ಅನಿಸುತ್ತೆ. ನಮ್ಮ ಹೃದಯ ಶಿವ ಅವರಿಗೆ ಚಿಕ್ಕ ವಯಸ್ಸಿನಿಂದಲೂ ಕವನಗಳನ್ನು ಬರೀಬೇಕು ಅಂದರೆ ಬಹಳ ಇಷ್ಟ. ಇಷ್ಟೇ ಅಲ್ಲದೆ ನಾನು ನನ್ನ ಬದುಕನ್ನು ಕಟ್ಕೋಬೇಕು ಅಂತ ಹೇಳಿ ಬಣ್ಣದ ಬದುಕಿಗೆ ಅಂದರೆ ಸಿನಿಮಾ ಲೋಕಕ್ಕೆ, ಸಿನಿಮಾ ರಂಗಕ್ಕೆ ಕಾಲಿಟ್ಟಂತಹ ಮಹಾನ್ ವ್ಯಕ್ತಿ ನಮ್ಮ ಹೃದಯ ಶಿವ. ಇವರ ಹೆಸರಿಗೆ ತಕ್ಕಂತೆ ಬೆಳೆದಂತಹ ವ್ಯಕ್ತಿ ನಮ್ಮ ಹೃದಯ ಶಿವ. ಎಲ್ಲರಿಗೂ ಕೂಡ ಪ್ರೋತ್ಸಾಹ ನೀಡುತ್ತಾ, ಎಲ್ಲರನ್ನು ಕೂಡ ಒಂದೇ ಭಾವನೆಯ ಮೂಲಕ ಎಲ್ಲರನ್ನೂ ನೋಡ್ತಾ ಮುಂದೆ ಸಾಗ್ತಂತಹ ವ್ಯಕ್ತಿ ನಮ್ಮ ಹೃದಯ ಶಿವ. ಈಗಲೂ ಕೂಡ ಅವರು ತಮ್ಮದೇ ಆದಂತಹ ವಿಶೇಷ ಪರಿಣತಿಯಿಂದ ಮುಂದೆ ಸಾಗ್ತಾನೆ ಇದ್ದಾರೆ. ಕವಿಯಾಗಿದ್ದ ನಮ್ಮ ಹೃದಯ ಶಿವ ಅವರು ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು. ಹಲವಾರು ಕನಸುಗಳನ್ನು ಹೊತ್ಕೊಂಡು ಬಂದಂತಹ ವ್ಯಕ್ತಿ. ಇಲ್ಲಾಗಿದ್ದೇ ಬೇರೆ. ಇಲ್ಲೇನಾಯ್ತು ಅಂದರೆ, ತಾವು ಮುಟ್ಟಿದ್ರೆ ಯಾಕೋ ಅಂತಕ್ಕಂತಹ ಹಾಡಿನಿಂದ ಬಹಳ ಫೇಮಸ್ ಆದರು. ಅವರು ಮಂಡ್ಯ ಸ್ಟೈಲ್ ಹಾಡನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಅದರಿಂದ ಏನಾಯಿತು ಅಂದರೆ, ಕವಿಯಾಗಿದ್ದ ನಮ್ಮ ಹೃದಯ ಶಿವ ಕೆಲವೇ ದಿನ ಅಂತರದಲ್ಲಿ ಪೆನ್ನಿಡಿದು ಬರೆಯೋದಕ್ಕೆ ಶುರು ಮಾಡಿದ್ರು. ಈಗಲೂ ಕೂಡ ಬರೀತಾನೆ ಇದ್ದಾರೆ, ಮುಂದೆನೂ ಕೂಡ ಬರೀತಾರೆ. ಮಂಡ್ಯದ ಜನರಿಗೆ ಬಹಳ ಪ್ರಿಯವಾದಂತಹ ಕವಿ ನಮ್ಮ ಹೃದಯ ಶಿವ. ಇವರು ಆ ಒಂದು ಸಾಹಿತ್ಯದಲ್ಲಿಯೇ ಜನರನ್ನ ಸೆಳಿತಾ ಇದ್ದಾರೆ. ಮುಟ್ಟಿದ್ರೆ ಯಾಕೋ ಅಂತಕ್ಕಂತಹ ಹಾಡು ಈಗಲೂ ಕೂಡ ಜನಮನ್ನಣೆಯನ್ನು ಗಳಿಸ್ಕೊಂಡಂತಹ ಹಾಡು. ಇವರ ಮತ್ತೊಂದು ವಿಶೇಷತೆ ಏನು ಅಂದರೆ, ಇವರು ಕನಕಪುರದಲ್ಲಿ ಹುಟ್ಟಿ ಬೆಳೀತಾರೆ. ಇವರು ಆಗಾಗ ನಮ್ಮ ಗುರು ಕಿರಣ್ ಅವ್ರ ಬಳಿ ಹೋಗ್ತಾ ಇದ್ರು. ಏನಕ್ಕಪ್ಪ ಅಂದರೆ, ಅವರು ಸಾಹಿತ್ಯವನ್ನು ಬರಿತಾ ಇದ್ರಲ್ಲ, ಆ ಸಾಹಿತ್ಯವನ್ನು ತೋರಿಸ್ಬೇಕು ಅಂತ ಹೇಳಿ ಅವ್ರು ಹೋಗ್ತಾ ಇದ್ರು. ಹಾಗೆ ಅವ್ರ ಬಳಿ ಒಂದಷ್ಟು ಟಿಪ್ಸ್ಗಳನ್ನು ಕೇಳ್ತಾ ಇದ್ರು.
ಅಂದರೆ ಸಾಹಿತ್ಯವನ್ನು ಹೇಗೆ ಬರಿಬೇಕು, ಅಂದರೆ ಸಾಹಿತ್ಯ ಹೀಗೆ ಬರೆದ್ರೆ ಚೆನ್ನಾಗಿರುತ್ತಾ, ಹಾಗೆ ಬರೆದ್ರೆ ಚೆನ್ನಾಗಿರುತ್ತಾ ಅಂತ ಹೇಳಿ ತುಂಬ ಚರ್ಚೆಗಳನ್ನು ಮಾಡ್ತಾಯಿದ್ರು. ಆದರೆ ಇವರ ಅದೃಷ್ಟವೋ ಏನೋ ಗೊತ್ತಿಲ್ಲ, ಇವರಿಗೆ ದರ್ಶನ್ ಅಭಿನಯದ ಮಂಡ್ಯ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆಯೋದಕ್ಕೆ ನಮ್ಮ ಗುರು ಕಿರಣ್ ಹೇಳಿಬಿಟ್ರು. ಇಲ್ಲಿಂದ ನಮ್ಮ ಹೃದಯ ಶಿವ ಅವರ ಜೀವನ ಬೇರೆ ರೀತಿಯಲ್ಲಿಯೇ ಬದಲಾದದ್ದನ್ನು ನಾವು ಗುರುತಿಸ್ತೇವೆ. ಇದಿಷ್ಟೇ ಅಲ್ಲದೆ ಗಂಡ ಹೆಂಡತಿ ಚಿತ್ರದ ನಿದಿರೆಗೂ ರಜಾ ಅಂತಕ್ಕಂಥ ಹಾಡು, ಇದಷ್ಟೇ ಅಲ್ಲದೆ ಏಕದಂತ ಚಿತ್ರದ ಈ ಸೊಂಟ ನೋಡು ಬಂಟ ಅನ್ನುವಂತಹ ಈ ಹಾಡನ್ನು ಬರೆಯೋದಕ್ಕೂ ಕೂಡ ನಮ್ಮ ಹೃದಯ ಶಿವ ಅಂಜಲಿಲ್ಲ. ಅಂದರೆ ಆ ಸಾಹಿತ್ಯದಲ್ಲಿ ಅಂಜಿಕೆ ಅನ್ನೋದಿರುತ್ತೆ ಎಲ್ರಿಗೂ ಕೂಡ. ಯಾರೇ ಒಬ್ಬರು ಸಾಹಿತ್ಯವನ್ನು ಬರೀಬೇಕು ಅಂದರೆ ಅವರು ನೂರಾರು ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಯಾರದೇ ಮನಸ್ಸನ್ನು ನೋಯಿಸದೇ ಇರುವ ರೀತಿಯಲ್ಲಿ ನಮ್ಮ ಸಾಹಿತ್ಯ ಇರುವಂತೆ ನೋಡ್ಕೊಳ್ಳೋದು ಪ್ರತಿಯೊಬ್ಬ ಕವಿಯ ಆದ್ಯ ಕರ್ತವ್ಯ ಆಗಿರುತ್ತೆ. ಯಾಕಂದರೆ ನಾಳೆ ದಿನ ಕವಿಗೂ ಕೂಡ ತೊಂದರೆ ಆಗಬಾರ್ದಲ್ಲ. ಹಾಗಾಗಿ ಒಂದು ಬರವಣಿಗೆಯನ್ನು ಬರೆಯುವಾಗ 100 ಬಾರಿಯಾದರೂ ಯೋಚನೆ ಮಾಡಬೇಕಾಗತ್ತೆ. ಆ ಯೋಚನಾ ಲಹರಿಯಲ್ಲಿ ನಮ್ಮ ಹೃದಯ ಶಿವ ಅವರು ಜನರ ಮನಸ್ಸನ್ನು ಗೆದ್ದದ್ದು ವಿಶೇಷ ಅನಿಸುತ್ತೆ. ಚಿತ್ರರಂಗಕ್ಕೆ ಕಾಲಿಟ್ಟ 10 ವರ್ಷಗಳಲ್ಲಿ ಇತ್ತೀಚಿನ ನಮಸ್ತೆ ಮೇಡಮ್, ಸಿಗರೇಟ್, ಬೆಂಕಿಪಟ್ಟಣ, ಈ ಎಲ್ಲ ಸುಮಾರು 280 ಸಿನಿಮಾಗಳಿಗೆ ನಮ್ಮ ಹೃದಯ ಶಿವ ಅವರು ಸಾಹಿತ್ಯವನ್ನು ಬರ್ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಹಲವಾರು ಹಿಟ್ ಗೀತೆಗಳನ್ನೇ ನಮ್ಮ ಹೃದಯ ಶಿವ ಅವರು ನಮ್ಮೆಲ್ಲರಿಗೂ ಕೂಡ ಉಣಬಡಿಸಿದ್ದಾರೆ. ಈಗಲೂ ಕೂಡ ಬಡಿಸ್ತಾನೆ ಇದ್ದಾರೆ, ಇನ್ನು ಮುಂದೆನೂ ಕೂಡ ಬಡಿಸ್ತಾರೆ. ಇಂತಹ ಮಹಾನ್ ಸಾಹಿತಿ ಇವತ್ತಿಗೂ ಕೂಡ ಬೇಡಿಕೆಯ ಸಾಹಿತಿಯಾಗಿ ಚಿತ್ರರಂಗದಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗಮನಾರ್ಹ ವಿಷಯವಾಗಿದೆ. ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕಲಾ ವಿಭಾಗದಲ್ಲಿ ವ್ಯಾಸಂಗ ಮಾಡಿದಂತಹ ಹೃದಯ ಶಿವ ಅವರು ಇಂದಿಗೂ ಕೂಡ ಕಲೆಯನ್ನು ಆರಾಧಿಸ್ತಾ ಇದ್ದಾರೆ. ಇದಿಷ್ಟೇ ಅಲ್ಲದೆ ಹಲವಾರು ನಟರಿಗೆ, ಸಂಗೀತ ನಿರ್ದೇಶಕರಿಗೆ, ಸಿನಿಮಾ ತಾರೆಯರಿಗೆ ಬೇಕಾದಂತಹ ಬೇಡಿಕೆಯಲ್ಲಿರ್ತಕ್ಕಂತಹ, ಇದಿಷ್ಟೇ ಅಲ್ಲದೆ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿಕೊಂಡಂತಹ ಮಹಾನ್ ವ್ಯಕ್ತಿ ನಮ್ಮ ಹೃದಯ ಶಿವ ಅವರು. ಇವರು ತನ್ನ ಜೀವನದ ಆರಂಭದಲ್ಲಿ ಮಾರ್ಕೆಟಿಂಗ್ ಕೆಲಸವನ್ನು ಮಾಡ್ತಾ ಇದ್ರು. ಆ ಮಾರ್ಕೆಟಿಂಗ್ ಕೆಲಸವನ್ನು ಬಿಟ್ಟು ಸಿನಿಮಾ, ಕವನ, ಕಥೆ ಇವುಗಳಲ್ಲೇ ಉಸಿರಾಡ್ತಿರ್ತಕ್ಕಂತಹ ಒಬ್ಬ ಮಹಾನ್ ಸಾಹಿತಿ ನಮ್ಮ ಹೃದಯ ಶಿವ ಅವರು. ಇತ್ತೀಚಿನ ಬದಲಾದ ವಾತಾವರಣದಲ್ಲಿಯೂ ಕೂಡ ನಮ್ಮ ಹೃದಯ ಶಿವ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಕಾವ್ಯಾತ್ಮಕವಾಗಿ, ಹಾಡು ಭಾಷೆಯಲ್ಲಿ, ಎಲ್ಲ ರೀತಿಯಲ್ಲಿಯೂ ಕೂಡ ತಮ್ಮ ಕವನಗಳನ್ನು, ಅಂದರೆ ಸಾಹಿತ್ಯವನ್ನು ರಚನೆ ಮಾಡೋದರಲ್ಲಿ ನಮ್ಮ ಹೃದಯ ಶಿವ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅಂದರೆ ಇತ್ತೀಚಿನ ಯುವ ಪೀಳಿಗೆಗೂ ಕೂಡ ಮೆಚ್ಚುಗೆ ಆಗತಕ್ಕಂತಹ ಕವಿ ನಮ್ಮ ಹೃದಯ ಶಿವ ಅವರು ಅಂತ ನಾವಿಲ್ಲಿ ಪ್ರಮುಖವಾಗಿ ಸ್ಮರಿಸಬಹುದು. ಸಿನಿಮಾ ಸಾಹಿತ್ಯದಲ್ಲಿ ಇವರು ಪ್ರಮುಖವಾಗಿ ಹೇಳುವಂತೆ, ಸಿನಿಮಾ ಸಾಹಿತ್ಯದಲ್ಲಿ ನಿರ್ದೇಶಕರ ಹಿತಾಸಕ್ತಿಯಂತೆ ನಾವು ಬರಹವನ್ನು ಬರಿಬೇಕು, ಸಿನಿಮಾ ಸಾಹಿತ್ಯದಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳುವಂತಹ ನಮ್ಮ ಹೃದಯ ಶಿವ ಅವರು ಹರಿವ ತೊರೆ, ಚರಕ, ಮೂಕ ಮೈಲಿಗಲ್ಲು,
ಅಂತಕ್ಕಂತಹ 3 ಕವನ ಸಂಕಲನಗಳನ್ನ ಇವರು ಹೊರತಂದಿದ್ದಾರೆ. ನೋಡಿ, ಇವರು ಸಿನಿಮಾ ಸಾಹಿತ್ಯವನ್ನಷ್ಟೇ ಅಲ್ಲದೆ ಕವನ ಸಂಕಲನವನ್ನು ಕೂಡ ಬರೆದದ್ದು ಇಲ್ಲಿ ನಾವು ಸ್ಮರಿಸಬಹುದಾದಂಥ ಮತ್ತೊಂದು ಪ್ರಮುಖವಾದಂತಹ ವಿಷಯ. ಸ್ನೇಹಿತರೆ, ಒಂದು ನೆನಪಿಟ್ಕೊಳ್ಳಿ, ಸಿನಿಮಾ ಅಂದ ತಕ್ಷಣ ಕೇವಲ ಸಿನಿಮಾ ಸಾಹಿತ್ಯವನ್ನು ಮಾತ್ರ ಬರೀತಾರೆ ಅಂತ ನಾವು ತಿಳ್ಕೊಳ್ಳೋದು ಬಹಳ ತಪ್ಪಾಗುತ್ತೆ. ಸಿನಿಮಾ ಸಾಹಿತ್ಯದ ಜೊತೆಗೆ ಅವರು ತಮಗನಿಸಿದ ಅನುಭವವನ್ನು ಕೂಡ ತಮ್ಮ ಕವನ ಸಂಕಲನಗಳಲ್ಲಿ ಅಥವಾ ಕಥಾ ಸಂಕಲನಗಳಲ್ಲಿ ಬರೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂಥವರಲ್ಲಿ ನಮ್ಮ ಹೃದಯ ಶಿವ ಅವರು ಕೂಡ ಪ್ರಮುಖ ಮೈಲಿಗಲ್ಲಲ್ಲಿ ನಿಲ್ತಾರೆ. ಇವರು ಪ್ರಮುಖವಾಗಿ ಬಿಸಿಲು ಕುದುರೆ ಅಂತಕ್ಕಂತಹ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ನಮ್ಮ ಹೃದಯ ಶಿವ ಅವರು ಕೃಷಿ ಕುಟುಂಬದಿಂದ ಬೆಳೆದು ಬಂದಂತಹ ಒಬ್ಬ ವ್ಯಕ್ತಿ. ಇದಿಷ್ಟೇ ಅಲ್ಲದೆ ಹಲವಾರು ಸಂಗೀತ ನಿರ್ದೇಶಕರಿಗೆ ಪ್ರಿಯವಾದಂತಹ ವ್ಯಕ್ತಿ. ಇದಿಷ್ಟೇ ಅಲ್ಲದೆ ಎಲ್ಲ ಗಾಯಕರಿಗೆ ಗೌರವ ಕೊಡ್ತಕ್ಕಂತಹ ವ್ಯಕ್ತಿ. ಇದಿಷ್ಟೇ ಅಲ್ಲದೆ ಜಾನಪದ ಲೋಕದಲ್ಲಿ ಅಂದರೆ ಸಾಹಿತ್ಯವನ್ನ ಜಾನಪದವನ್ನಾಗಿಸಿದಂತಹ ವ್ಯಕ್ತಿ ನಮ್ಮ ಹೃದಯ ಶಿವ. ಯಾಕಂದರೆ ಅವರು ಬಾಲ್ಯದಲ್ಲಿ ಸಾಹಿತ್ಯವನ್ನು ಬರೆಯತಕ್ಕಂಥ ಸಂದರ್ಭದಲ್ಲಿ ಇವರ ಒಂದು ಸಾಹಿತ್ಯಕ್ಕೆ ಅಷ್ಟು ಮನ್ನಣೆ ಸಿಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ತಾವು ಜಾನಪದ ಶೈಲಿಯಲ್ಲಿ ಸಾಹಿತ್ಯವನ್ನು ಬರೀಬೇಕು ಅಂತಕ್ಕಂತಹ ಕಲ್ಪನೆಯನ್ನು ಇಟ್ಕೊಂಡಂತಹ ವ್ಯಕ್ತಿ ನಮ್ಮ ಹೃದಯ ಶಿವ. ಇವತ್ತಿಗೂ ಕೂಡ ಬೇಡಿಕೆಯವರಾಗಿ, ಅಷ್ಟೇ ಅಲ್ಲದೆ ಒಬ್ಬ ಸಜ್ಜನಿಕೆಯ ವ್ಯಕ್ತಿಯಾಗಿ, ಎಲ್ಲರೊಳಗೊಂದಾಗಿ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಬೆಳೀತಾ ಇರ್ತಕ್ಕಂತಹ ವ್ಯಕ್ತಿ ನಮ್ಮ ಹೃದಯ ಶಿವ. ಈ ಹೃದಯ ಶಿವ ಯಾವಾಗಲೂ ನಮ್ಮೆಲ್ಲರ ಹೃದಯದಲ್ಲಿ ಮಿಂಚಿನಂತೆ ಬೆಳಗ್ತಾ ಇರಲಿ. ಯಾವಾಗಲೂ ಅವರ ಒಂದು ಸಾಹಿತ್ಯದ ಮೂಲಕ ನಮ್ಮೆಲ್ಲರನ್ನು ಕೂಡ ರಂಜಿಸ್ತಾ ಇರಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸುವಂಥ ಸಮಯ ಬಂದಿದೆ. ಇವರ ಬಗ್ಗೆ, ಬಾಲ್ಯದ ಬಗ್ಗೆ ಆಗಲಿ, ಇವರ ಹೆಚ್ಚಿನ ಮಾಹಿತಿಗಳು ಇನ್ನೂ ಕೂಡ ಲಭ್ಯ ಆಗಿಲ್ಲ. ಸಿಕ್ಕಲ್ಲಿ ಖಂಡಿತವಾಗ್ಲೂ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಇದುವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮ ಶರತ್ ನಿಮ್ಮನ್ನು ಭೇಟಿಯಾಗ್ತಾನೆ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.